ನಿಮಗೆ ಇವತ್ತು ಶೇಂಗಾದ ಹೋಳಿಗೆ ಹೆಂಗ್ ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ. ಶೇಂಗಾಗಳು ತಗೊಂಡಿನಿ. ನೆಕ್ಸ್ಟ್ ಇದು ಬೆಲ್ಲ ಅದ ನೋಡ್ರಿ. ಇದು ಎಷ್ಟು ಕ್ವಾಂಟಿಟಿನ ಶೇಂಗಾ ತಗೊಂಡಿನಿ ಅಷ್ಟೇ ಕ್ವಾಂಟಿಟಿ ಬೆಲ್ಲನು ತಗೊಂಡಿನಿ. ಇದು ಗೋಧಿ ಹಿಟ್ಟದ. ಗೋಧಿ ಹಿಟ್ಟಿಗೆ ನಾ ಆಲ್ರೆಡಿ ನಾದ್ಕೊಂಡು ಇಟ್ಕೊಂಡಿದ್ದ. ಇವನ್ ಶೇಂಗಾಗಳು ಅವಲ್ಲ ಹುರ್ಕೋಬೇಕು ಫಸ್ಟ್. ನೀವು ಬೆಲ್ಲ ಇಲ್ಲಾಂದ್ರೆ ಸಕ್ಕರೆನೂ ತಗೋಬಹುದು. ಸಕ್ಕರೆ ಪೌಡರ್ ಮಾಡ್ಕೊಂಡು ಶೇಂಗಾದ ಹೋಳಿಗೆ ಮಾಡ್ಕೋಬಹುದು. ಶೇಂಗಾದ ಹೋಳಿಗೆ ಬಿ ನೋಡ್ರಿ ಮಾಡ್ಲಕ್ ಭಾಳ ಈಸಿ ಅದ. ಎಸ್ಪೆಷಲಿ ಉತ್ತರ ಕರ್ನಾಟಕ ಸೈಡ್ ಏನ್ ಮಾಡ್ತಾರ, ಹಬ್ಬ ಹುಣ್ಣಿ ಟೈಮ್ ಶೇಂಗಾದ ಹೋಳಿಗೆ ಅದು ಮಾಡ್ತಾರ. ಶೇಂಗಾಗಳು ಹುರ್ಕೊಂಡ ನೋಡ್ರಿ. ಇದಕ್ ಬಂದ್ ಮಾಡಕ್ಕೆ ಒಂದ್ 2 ಮಿನಿಟ್ಸ್ ಹಿಂಗೆ ತಣ್ಣಗಾಗ್ಲಕ್ ಬಿಡ್ತೀನಿ. ತಣ್ಣಗಾದ್ಮೇಲೆ ಚಂದ ಗ್ರೈಂಡ್ ಮಾಡ್ಕೊಂಡಿನಿ ನೋಡ್ರಿ ಮಿಕ್ಸರ್ದಾಗ. ಈಗ ಏನ್ ಮಾಡ್ಬೇಕು, ಸೇಮ್ ಕಡಾಯಿನಾಗೆ ಥೋಡೆ ನೀರ್ ಹಾಕೋಬೇಕು. ಹೆಚ್ಚಿಗೆ ಬಿ ನೀರ್ ಹಾಕೋಬೇಡ ನೋಡ್ರಿ, ಥೋಡೆ ನೀರ್ ಹಾಕೋಬೇಕು ಅಷ್ಟೇ. ಇದೇ ನೀರಾಗ ಏನ್ ಮಾಡ್ತೇವೆ ನೆಕ್ಸ್ಟ್, ಈಗ ಇದು ಏನ್ ಬೆಲ್ಲ ಅದಲ್ಲ ಇದು ಕರಗಿಸ್ಕೋಬೇಕು. ಈಗ ಇದು ಬೆಲ್ಲ ಕರಗಿಸ್ಕೊಳತ್ತಿನಾಗ ಏನ್ ಮಾಡ್ಬೇಕು, ಯಾವಾಗ ಜರ ದೊಡ್ಡ ಕಡಾಯಿನೇ ತಗೋಬೇಕು ನೋಡ್ರಿ. ಯಾಕಂದ್ರೆ ಏನ್ ಮಾಡ್ತೇವೆ ನೆಕ್ಸ್ಟ್ ಶೇಂಗಾದ ಹಿಟ್ಟು ಬಿ ಇದ್ರಾಗೆ ಕಲ್ಸ್ಕೋಬೇಕಾಗ್ತದ. ಈಸಿ ಆಗ್ತದ ನಮಗೆ ಕಲ್ಸ್ಕೊಂಬ ಸಲ. ಬೆಲ್ಲ ಪೂರಾ ಮೆಲ್ಟ್ ಆಗ್ಯದ. ಈಗ ಏನ್ ಮಾಡಮ್, ಇದು ಬಂದ್ ಮಾಡ್ಕೊಂಡು ಇದು ನಾವೇನ್ ಶೇಂಗಾದ ಹಿಟ್ಟು ಮಾಡ್ಕೊಂಡಿದ್ದೇವಲ್ಲ ಇದು ಹಾಕೋಬೇಕಿದ್ರ. ಈಗ ಇದ್ರದ್ದು ಉಂಡಿಗಳು ಮಾಡ್ಕೊಂಡು ಇಟ್ಕೋಬೇಕು. ಥೋಡೆ ಕೈ ಎಣ್ಣೆ ಹಚ್ಕೊಂಡಿನಿ. ಈಗ ನೋಡ್ರಿ ಈ ಟೈಪ್ ಬಾಲ್ ಮಾಡ್ಕೋಬೇಕು. ಹಿಂಗ್ ಮಾಡ್ಕೊಂಡು ಬಾಲ್ಗಳು ಮಾಡ್ಕೊಂಡು ಇಟ್ಕೋಬೇಕು ನೋಡ್ರಿ. ಶೇಂಗಾ ಹೋಳಿಗೆ ಮಾಡೋ ಸಲಕ ನಮ್ದು ಹುರುಣ್ ರೆಡಿ ಆಗ್ಯದ. ಇದೇನ್ ಚಪಾತಿ ಮಾಡೋದ್ ಮಣಿ ಇರ್ತದಲ್ಲ, ಇದ್ರ ಮೇಲೆ ಒಂದ್ ಪೇಪರ್ ಇಟ್ಕೊಂಡು ಮನೆ ಯಾವ್ದು ಬಿ ಒಂದ್ ಕಾಟನ್ ಅರ್ಬಿ ಇರ್ತದಲ್ಲ ಅದು ಕಟ್ಕೋಬೇಕು. ಮೇನ್ ಇದ್ರ ನೀವು ಎಷ್ಟು ಟೈಟ್ ಕಟ್ಕೋತೀರಿ, ಬೇಸ್ ಅದ್ರದ್ದು ಎಷ್ಟು ಸ್ಮೂತ್ ಇರ್ತದ ಅಷ್ಟ್ ಚಂದ ಹೋಳಿಗೆ ಆಗ್ತಾವ ನೋಡ್ರಿ. ಹಿಂಗ್ ಕಾಟನ್ ಅರ್ಬಿ ಬಿ ಇಲ್ಲ ಅಂತಂದ್ರೆ ಏನ್ ಮಾಡ್ಕೋಬಹುದು, ನೀವು ವೈಟ್ ಕಲರ್ ಕರ್ಚೀಫ್ ಇರ್ತದಲ್ಲ, ದೊಡ್ಡ ಕರ್ಚೀಫ್ ಅದನ್ನು ಯೂಸ್ ಮಾಡ್ಬೋದು ನೋಡ್ರಿ. ಈ ಟೈಪ್ ಸ್ಮೂತ್ ಇರ್ಬೇಕು. ಇದು ಗರಂ ಆಗ್ಲಿಕ್ಕೆ ಇಟ್ಟಾಕ್ತೇನೆ. ಚಪಾತಿ ಮಾಡೋದ್ ಹಂಚ ಅದ ನೋಡ್ರಿ. ಇದು ಹಿಟ್ಟು ಬಿ ನೋಡ್ರಿ ಪೂರಾ ಅಳ್ಸ್ ಬಿ ನಾದ್ಕೋಬಾರ್ದು, ಪೂರಾ ಗಟ್ಟಿ ಬಿ ನಾದ್ಕೋಬಾರ್ದು, ಮೀಡಿಯಂ ಇರ್ಬೇಕು. ಹಿಂಗ್ ಮಾಡಿ ಹಿಂಗೊಂದ್ ಬಟ್ಟಲ್ ಟೈಪ್ ಮಾಡ್ಕೋಬೇಕು. ಮಾಡ್ಕೊಂಡು ಈಗ ಇದೇನ್ ಶೇಂಗಾದ ಉಂಡಿ ಅದಲ್ಲ ಇದ್ರ ಒಳಗೆ ಹಾಕ್ಬೇಕು. ಫಿಲ್ಲಿಂಗ್ ಒಂದ್ ಚಂದ ಮಾಡ್ಕೋಬೇಕು ನೋಡ್ರಿ. ನೆಕ್ಸ್ಟ್ ತಳಗ ಜರ ಹಿಟ್ಟು ಹಚ್ಕೊಳತ್ತೀನಿ ಬಿ ಜರ ಹಳ್ಳು ನಾಟಿಸ್ಕೋಬೇಕು. ಸಣ್ಣಗಿದ್ದಾಗ ಏನಿತ್ತು, ನಮ್ಮ ಮನ್ಯಾಗ ಪೂರಾ ಜಾಯಿಂಟ್ ಫ್ಯಾಮಿಲಿನೇ ಇತ್ತು. ಸೊ ನಮ್ಮ ಮಮ್ಮಿ ಏನ್ ಮಾಡ್ತೀವ್ರಿ ಅವಾಗ ಬಿ ಶೇಂಗಾದ ಹೋಳಿಗೆ ಅದು ಮಾಡಿದಾಗ ಜರ ಹಿಂಗೆ ದೊಡ್ಡನೇ ಮಾಡ್ತೀವಿ ಅಂತ ತಿಳ್ಕೊರ್. ನಂಗೆ ಬಿ ಹಂಗೆ ಆದದ್ ಬಿದ್ದದ್, ಮಾಡಿದ್ರೆ ಒಂದೇ ಮಾಡ್ಬೇಕು ದೊಡ್ಡದು ಮಾಡ್ಬೇಕಂದಂಗ. ಈಗ ಹಿಂಗೆ ಚಂದ ರೋಲ್ ಮಾಡ್ಕೊಂಡು ಸೇಮ್ ಹೋಳಿಗೆ ಹೆಂಗೆ ಹಾಕೋತಾರಲ್ಲ ಸೇಮ್ ಹಂಗೆ ಹಾಕೋಬೇಕು. ಈಗ ಆಯ್ತಿಗೆ ಚಂದ ಎಣ್ಣೆ ಹಚ್ಕೋರಿ. ಸ್ಪೆಷಲಿ ಹಿಂಗೆ ಸೈಡ್ದಾಗ ಚಂದ ಸುಟ್ಕೋಬೇಕು ನೋಡ್ರಿ. ಹಸಿನ ಇತ್ತು ಅಂದ್ರೆ ಮತ್ತೆ ಹೊಟ್ಟಿನ ಐತದ. ಮತ್ತು ಇದಕ್ಕೆ ಬಾರ್ ತಿರುಗಿಸ್ಲಕ್ಕೆ ಹೋಗ್ಬಾರ್ದು. ನೀವು ಒಂದ್ಸಲ ತಿರುಗಿದ್ರಲ್ಲ ಸಾಕಷ್ಟೇ. ಈಗ ಇದ್ರ ಸಲ ಇನ್ನೊಂದು ಸಲ ತಿರುಗಿಸ್ಬಾರ್ದು. ಇದಕ್ಕೆ ಶೇಂಗಾದ ಹೋಳಿಗೆ ರೆಡಿ ಆಯ್ತು. ಶೇಂಗಾದ ಹೋಳಿಗೆ ನೋಡ್ರಿ ಸೇಮ್ ಡೇ ಊಟ ಮಾಡಿದ್ರು ಅಷ್ಟೇನು ಟೇಸ್ಟ್ ಹತ್ತಲ್ಲ. ಯೂಶಲಿ ಏನ್ ಮಾಡ್ಬೇಕು, ಇವತ್ತು ಮಾಡಿ ನಾಳೆಗೆ ತಿಂದ್ರಲ್ಲ ಮಸ್ತ್ ಟೇಸ್ಟ್ ಬರ್ತದೆ ನೋಡ್ರಿ. ಶೇಂಗಾದ ಹೋಳಿಗೆ ಮ್ಯಾಲ ತುಪ್ಪ ಹಾಕೊಂಡು ಉಂಡ್ರು ಫುಲ್ ಮಜಾ. ಶೇಂಗಾದ ಹೋಳಿಗೆ ರೆಡಿ ಆಯ್ತು.